दलितों को आरएसएस के चक्कर में नहीं पड़ना चाहिए, यह संगठन बहुत खतरनाक है। बीजापुर के सांसद रमेश के इस बयान पर भीम आर्मी के अलन तालुका अध्यक्ष अनिल कुमार बी काटे ने दिया जवाब। फैक्ट इंडिया न्यूज। अनिल कुमार बी काटे ने बीजापुर के सांसद रमेश के हालिया बयान पर कड़ा विरोध जताया है। हाल ही में कर्नाटक के गृह मंत्री प्रियंका खरगे ने आरएसएस से सवाल किया था कि उनका रजिस्ट्रेशन क्यों नहीं है। इस पर प्रतिक्रिया देते हुए सांसद रमेश ने कहा था कि दलितों को आरएसएस के चक्कर में नहीं पड़ना चाहिए, यह संगठन बहुत खतरनाक है। अनिल कुमार काटे ने याद दिलाया कि सांसद खुद एक दलित हैं और बाबा साहेब अम्बेडकर के द्वारा दिए गए संविधान की वजह से आज वो इस ऊंचे पद पर पहुंचे हैं। और अनिल कुमार ने आरोप लगाया कि देश में जब भी दलितों या महिलाओं पर अत्याचार होता है तब आरएसएस के लोग सामने क्यों नहीं आते। अनिल कुमार काटे ने सांसद रमेश जिजनागी से कहा कि वे भाजपा की मनुवादी विचारधारा से बाहर निकलें। उन्हें चेतावनी देते हुए कहा कि दलित समाज अब जागरूक हो चुका है। इस अवसर पर दयानंद कामले, रामलिंग किन्गी, सदरुद्दीन अंसारी और भीम आर्मी के अन्य कार्यकर्ता मौजूद रहे। आइए देखते हैं उन्होंने और क्या कुछ कहा। फैक्ट इंडिया न्यूज के लिए फुरखान अंसारी की एक रिपोर्ट। ಎಲ್ಲರಿಗೂ ಜೈ ಭೀಮ್। ನಾನು ಅನಿಲ್ ಕುಮಾರ್ ಬಿ ಕಾಟೆ, ಭೀಮ್ ಆರ್ಮಿ ತಾಲೂಕಾಧ್ಯಕ್ಷ ಆಳಂದ್। ಮೊನ್ನೆ ಒಂದು ನಮ್ಮ ಕರ್ನಾಟಕದ ಪ್ರಿಯಾಂಕಾ ಕರ್ನಾಟಕ ರಾಜ್ಯದ ಹೋಮ್ ಮಿನಿಸ್ಟರ್ ಆದ ಪ್ರಿಯಾಂಕಾ ಖರ್ಗೆ ಸಾಹೇಬ್ ಅವರು RSS ಅವ್ರಿಗೆ ಬ್ಯಾನ್ ಮಾಡಂತ ಹೇಳ್ತಾ ಇಲ್ಲ ಎಲ್ಲಾದ್ರೂ। ಓನ್ಲಿ ಅವ್ರಿಗೆ ಕೇಳೋದೇನು ರಿಜಿಸ್ಟ್ರೇಷನ್ ಮಾಡ್ರಿ ಅಂತ ಕೇಳ್ತಾರ। ಈ ಮಾತು ಕೇಳಿದಾಗ ಬಿಜಾಪುರ ಜಿಲ್ಲೆಯ ಸಂಸದರಾದ ಶ್ರೀ ರಮೇಶ್ ಜಿಗಜಿಣಿ ಸಾಹೇಬ್ರು ಏನ್ ಹೇಳ್ತಾರ, ದಲಿತರಿಗೆ ಯಾಕೆ ಬೇಕು RSS ತಂಟಿಗೆ ಹೋಗ್ಬೇಡ್ರಿ, RSS ಬಹಳ ಡೇಂಜರ್ ಅದ, RSS ತಂಟಿ ಹೋದ್ರು ದಲಿತರು ಸುಟ್ಟು ಹೋಗ್ತೀರಿ ಅಂತಾರ। ರಮೇಶ್ ಜಿಗಜಿಣಿ ಸಾಹೇಬ್ರೆ ತಾವ್ಯಾರಿದ್ರಿ? ತಾವನು ಒಬ್ಬ ದಲಿತರು, ನೀವ್ ಯಾರ ಕೋಟಲಿಂದ ಆಗಿ ಹೋಗಿದ್ರಿ? ಬಾಬಾ ಸಾಹೇಬ್ ಬರ್ದಂತ ಸಂವಿಧಾನಲಿಂದೇ ನೀವು ನಮ್ಮ ನಿಜವಾದ ಇದ್ರಲಿಂದ ನೀವು ಹೋಗಿನವ್ರಿದ್ರಿ। ಆದ್ರೆ ನೀವು ದಲಿತರಿಗೆ ಇರತ್ತಂದ್ರೆ ಯಾಕೆ ಸಾಹೇಬ್ರೆ? ಸ್ವಲ್ಪ ನೀವು RSS ನೀವು ಏನ್ MP ಇದ್ರಿ, ಆದ್ರೆ ನಿಮ್ ಪೂರ ಎಲ್ಲ ಮನಸ್ಥಿತಿ ಅಂತ RSS। ನೀವು ದಲಿತರ ಬಗ್ಗೆ ನಿಮ್ಗೆ ಏನು ಕಾಳಜಿ ಇಲ್ಲ। ಏನೇ ಮಾತಾಡಿದ್ರು ಪ್ರಿಯಾಂಕಾ ಸಾಹೇಬ್ರಿಗೆ ಯಾಕೆ ಬೇಕು ಅಂತ ಕೇಳ್ತೀರಿ? ಕೇಳೋರ್ ನಮ್ ಕರ್ನಾಟಕ ಬೇಕಲ್ರಿ, ಯಾರ ಒಬ್ಬರು ಕೇಳ್ಬೇಕಲ್ಲ? ತಾವ್ ಕೇಳ್ತೀರಿ? ತಾವ್ ಕೇಳಲ್ಲ। ಯಾಕಂದ್ರೆ ನೀವು ಬಿಜೆಪಿದವ್ರಿಗೆ ಏನಾರು ನಿಮ್ ಮುಂದೆ ಕೇಳ್ತೀರ ಅಂದ್ರೆ ನಿಮ್ಗೆ ಪಾರ್ಟಿ ಅಂತ ಹೇಳ್ತಾರ, ಉಚ್ಚಾಟನೆ ಮಾಡ್ತಾರ, ನನ್ಗೆ ಎಲ್ಲಿದು ಮಾಡಲ್ಲ ಅಂತ ಹೇಳಿ ನೀವು ಅವ್ರ ಬಾಲೆ ನಡೆಯತ್ತಿನ ಬಾಲೆ ಹಿಡಿಯೋರು ನೀವು ಅಷ್ಟೇ, ನಿಮ್ಗೆ ಮತ್ತೇನಿಲ್ಲ। ಈಗ ಮಾಡಂತ ವ್ಯಕ್ತಿಗಳಿದ್ರು ನಮ್ಮಲ್ಲಿ ಪ್ರಿಯಾಂಕಾ ಸಾಹೇಬ್ರ ಮುಂದೆ ಕೇಳ್ತಾರ, ಅವ್ರೇನ್ ಕೆಟ್ಟ ಕೇಳ್ತಾರ? ಕೇವಲ ರಿಜಿಸ್ಟ್ರೇಷನ್ ಮಾಡ್ರಿ ಅಂತ ಕೇಳ್ತಾರ, ಅವ್ರೇನ್ ನಮ್ RSS ಬ್ಯಾನ್ ಮಾಡಂತ ಹೇಳ್ತಾರ? ಎಲ್ಲಿಯಾದ್ರೂ ಬ್ಯಾನ್ ಮಾಡಂತಂದ್ರೆ ಬ್ಯಾನ್ ಮಾಡಿ ಅಂತ ಹೇಳೇ ಇಲ್ಲ। ಅವ್ರ ಏನ್ ಹೇಳ್ತಾರ, ಅಲ್ಲಿ ನೀವು ರಿಜಿಸ್ಟ್ರೇಷನ್ ತೋರಿಸ್ರಿ ಅಂತಾರ। ತೋರಿಸ್ಬೇಕು। ಏನೋ ಒಂದು ಭೀಮ್ ಆರ್ಮಿ ಸಂಘಟನೆ ಅದ, ನಮ್ ರಿಜಿಸ್ಟ್ರೇಷನ್ ಸಂಘದ, ನಮ್ ಕರ್ನಾಟಕದ, ತಮಿಳುನಾಡದಾಗ, ಮಹಾರಾಷ್ಟ್ರದಾಗ, ಆಂಧ್ರದಾಗ, ತೆಲಂಗಾಣದಾಗ, ದಿಲ್ಲಿ ಎಲ್ಲಾ ಕಡೆ ನಮ್ ರಿಜಿಸ್ಟ್ರೇಷನ್ ಸಂಘ ಆ ಟೈಪ್ ಸಂಘ ಮಾಡ್ಕೊರಿ। ಈಗ ಉದಾಹರಣೆಗೆ RSS ನವರು 100 ವರ್ಷ ಆಯ್ತು RSS ಅಂತ ಹೇಳಿ ನೀವು ಆಚರಣೆ ಮಾಡ್ತೀರಿ। ಎಲ್ಲೇ ಒಂದ್ ಅನ್ಯಾಯ ಆದಾಗ ಎಲ್ಲಿ ಹೋಗಿರಿ RSS ನವರು? ಒಂದ್ ನಮ್ ಕರ್ನಾಟಕದಾಗಲಿ ಎಲ್ಲೇ ನಮ್ ಇಂಡಿಯಾದಾಗ ಎಷ್ಟೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಾಗ್ತಾವ, ಎಲ್ಲಿ ಹೋಗಿ ಆ ಹೆಣ್ಮಕ್ಳಿಗೆ ನೀವ್ ಏನ್ ಕೊಡ್ತೀರಿ RSS ನೋಡ್ರಿ? ಒಂದೇ ಉದಾಹರಣೆ ಹೇಳ್ರಿ। मोहन भगवत साहब कहते ना, हिंदुस्तान हम अच्छा बनेंगे, वो बनेंगे, क्या बने? कहाँ गए थे साहब तुम? एक जगह पे गए थे, हिंदुस्तान में लेडीज के ऊपर सब तरफ अत्याचार हो रहे, तुम कहाँ गए थे? उसको न्याय दिला दे? क्या भी नहीं। उसका वास्ते तुम ज्यादा बात नहीं करना रहे तो सीधा सीधा करना। और तुम्हारे को प्रियंका साहब 7 प्रश्न पूछे तुम्हारे को, तुम उत्तर दो पहला, वो उसका उत्तर जवाब दो, बाद में तुम बात करो। RSS क्या है क्या बोले बाद में बोलो। वो खरगे साहब पूछे 7 प्रश्न को उत्तर दो तुम। ಎಲ್ಲೇ ಆದ್ರೂ ಎಲ್ಲ ನಮ್ ಕರ್ನಾಟಕದಾಗ ಎಷ್ಟೋ ಮೊನ್ನೆ ಒಂದು ಹೆಣ್ಮಗಳಿಗೆ ತಂದಿನೇ ಕೊಲೆ ಮಾಡಿದನು RSS ನೋಡ್ ಕೇಳಿದ್ರಿ? ಯಾಕೆ ಹೊಡೆದ್ರೆ? ಅಗಿನ ಒಂದು ಲಿಂಗೈತ ಹೆಣ್ಣು ಹುಡುಗಿನೇ, ಒಂದು ಪರಿಶಿಷ್ಟ ಜಾತಿ ಹುಡುಗ ಲವ್ ಮಾಡಿ ಮದುವೆ ಮಾಡ್ಕೊಂಡು ಆಮೇಲೆ 6 ತಿಂಗಳು ಪ್ರೆಗ್ನೆಂಟ್ ಹುಡುಗಿ ತಂದಿನೇ ಕೊಲೆ ಮಾಡಿದನು। ಅದಕ್ಕೆ ಹೋಗಿ ನೀವು ನಿಮ್ಮ ಸಮಾಜಕ್ಕೆ ಏನಿಲ್ಲಪ್ಪ, ಲಿಂಗ ಸಮಾಜ ಹೋಗಿ ಕೇಳ್ಬೇಕೈತಿ ನೀವು ಯಾಕೆ ಇದು ಮಾಡಿದ್ರಿ ಅಂತ ಹೇಳಿ। ನಿಮ್ಮಲ್ಲಿ ಇಂಥವ್ ಕಾಸ್ಟಿಸಮ್ ಓನ್ಲಿ RSS ಜಾತಿವಾದಿ, ಅದು ಅರ್ಥನೇ ಆಯ್ತದ। ಹಾಫ್ ಚಡ್ಡಿ ಹುಟ್ಟಿದ್ರಲ್ಲ ನೀವು, ಅದ ಜಾತಿವಾದಿಗಳೇ ನೀವು। RSS ನಾವು ಇಷ್ಟು ಹೇಳೋದು, ನೀವು ಖರ್ಗೆ ಸಾಬ್ರಿಗೆ ಏನೇ ಅಂದಿರಂದ್ರ ನಾವು ಅಂಬೇಡ್ಕರ್ ವಂಶದವರು, ಖರ್ಗೆ ಸಾಬ್ರಿಗೆ ಏನೇ ಒಂದು ಕೂದಲು ಅಂಕಂದ್ರ ಅದಕ್ಕೆ ನಾವು ಅವ್ರ ಬೆನ್ನಿಂದ ಒಂದು ಬಡಿಗೆ ಇದ್ದಬ್ಲಿ ನಾವು ಎಲ್ಲಾ ದಲಿತರಂದ್ರ ಅವ್ರಿಂದ ಯಾವಾಗ ಸದಾ ಅವ್ರ ಖರ್ಗೆ ಸಾಬ್ರಿಂದ ಇರ್ತೇವ। ನೀವು ಖರ್ಗೆ ಸಾಬ್ರ ಒಬ್ಬರೇ ಅಂತ ಹೇಳಿ ಅವ್ರಿಗೆ ನೀವು ಅವಶ್ಯಕ ಮಾತಾಡೋದು,
ದಲಿತರಿಗೆ RSS ಆಗ್ಬೇಕು ಅದ್ ಬೇಕು ಅಂತ ನೀವೇನ ದಿಗ್ವಿಜಯ್ ಸಾಬ್ರಿಗೆ ಕೇಳ್ತಿರಲ್ಲ, ನಿಮ್ ಮನ್ಸಿ ನೀವು ತಿಳ್ಕೊರಿ. ನೀವ್ MP ಇದ್ರಲಿಂದ ಆಗಿರಿ, ಜನರಲ್ ಹೋದ್ನಿಂದ ಎಲೆಕ್ಟ್ ಆಗಿರಿ. ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕೊಟ್ಟಂತ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂಷನ್ ನಿಂದ ನೀವು MP ಆಗಿನವ್ರಿದ್ರಿ. ಅದ ಮೊದಲು ಅರ್ಥ ಮಾಡ್ಕೊರಿ. ನೀವು ಪ್ರಿಯಾಂಕಾಗೆ ಆಗ್ಬೇಕು ಅಂತ ಕೇಳ್ತೀರಿ, ಪ್ರಿಯಾಂಕಾ ಸಾವ್ರಿಗೆ ಕೇಳಿದ ತಪ್ಪದ ಒಳಗ ತಪ್ಪಿದ್ರಿ ಹೇಳ್ರಿ, ಇದು ತಪ್ಪದ ಪ್ರಿಯಾಂಕಾ ಸಾವ್ ಕೇಳ್ಬೇಡ ಅಂತ ಹೇಳ್ರಿ. ನೀವ್ ಹಣ ಕೇಳ್ಬಾರ್ದು, ದಲಿತರಿಗೆ ಕೇಳ್ಬಾರ್ದು. ದಲಿತ ಅಂದ್ರೆ ಮನುಷ್ಯರಲ್ಲ. ನೀವ್ ಯಾರು ಮೊದಲ? ಪ್ರಿಯಾಂಕಾ ಸಾಬ್ ದಲಿತ ಅಂತ್ರಿ, ನೀವ್ ಯಾರಿದ್ರಿ? ನೀವೇನ್ ದಲಿತಲ್ಲ, ನೀವೇನ್ ಬ್ರಾಹ್ಮಣ? ಈ ಮನವಾದಿ ನಿಮ್ದು ವಿಚಾರಗಳು ಬಿಟ್ಬಿಡ್ರಿ. ಜಿಗಣಿ ಸಾಬ್ರೆ, ನೀವ್ ಏನ್ ಹೇಳಿದ್ರೆ ನೇರ ಕರೆಕ್ಟ್ ಇದೆ ಹೇಳ್ರಿ. ಇಲ್ಲಂದ್ರೆ ನಮ್ ತಂಡಿ ನೀವು ಬರಲ್ಲ, ಹೋಗ್ಬೇಡ್ರಿ. ನಾವು ಅವ್ರಕ್ಕಿಂತ ಡೇಂಜರ್ ಇದ್ದೇವು. ನಾವು ಮೊದಲ ಯಾರಿಗೆ ಅನ್ಯಾಯ ಮಾಡಲ್ಲ, ಮಾಡಿದ್ರೆ ನಮ್ದನ ಬಂದ್ರೆ ನಾವ್ ಯಾರು ತೀಸ್ ಮಾರ್ಕಿದ್ರು ಬಿಡೋರಲ್ಲ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, जय भीम आर्मी। हमारे चैनल को सब्सक्राइब करें, वीडियो को लाइक और शेयर करें, बेल आइकन बटन जरूर प्रेस करें ताकि इस तरह की हर खबर